ಸಾಕಲ್ವ ತಾಯಿ. ಅಪ್ಪಾಜಿ ಮಂತ್ರಾಲಯಕ್ಕೆ ಪ್ರತಿಯೊಬ್ರು ಹೋಗ್ತಾರೆ ಅಪ್ಪಾಜಿ, ಆದ್ರೆ ಅಲ್ಲಿನ ಪವಾಡ ಮತ್ತೆ ಅಲ್ಲಿನ ಸತ್ಯಾಸತ್ಯತೆ ಯಾರಿಗೂ ತಿಳಿದಿರ್ಲಿಲ್ಲ, ತಿಳಿಸ್ಕೊಡೋರು ಇರ್ಲಿಲ್ಲ. ಆದ್ರೆ ನಿಮ್ ಮುಖಾಂತರನೇ ಇವಾಗ ಪ್ರತಿಯೊಬ್ರಿಗೂ ಗೊತ್ತಾಗ್ತಾ ಇರೋದು ಅಪ್ಪಾಜಿ. ಅಂದ್ರೆ ಮಂತ್ರಾಲಯದಲ್ಲಿ ಪವಾಡಗಳು ಯಾರಿಗೂ ತಿಳಿದಿರ್ಲಿಲ್ಲ ಅಪ್ಪಾಜಿ. ಹ್ಮ್ ಅಲ್ಲಿ ಸತ್ಯಾಸತ್ಯತೆನೂ ಯಾರಿಗೂ ತಿಳಿದಿರ್ಲಿಲ್ಲ, ಯಾವ ತರ ಮಾಡ್ಬೇಕು ಅನ್ನೋದು ತಿಳಿದಿರ್ಲಿಲ್ಲ. ಹ್ಮ್ ನಿಮ್ ಮುಖಾಂತರ ಪ್ರತಿಯೊಬ್ಬರಿಗೂ ಅಲ್ಲಿ ಹೋಗಿ ಯಾವ ತರ ಸೇವೆ ಮಾಡ್ಬೇಕು, ಹ್ಮ್ ಯಾವ ತರ ನಿಷ್ಠೆಯಿಂದ ಇರ್ಬೇಕು ಹ್ಮ್ ಅನ್ನೋದು ನಿಮ್ ಮುಖಾಂತರನೇ ತಿಳಿತಾ ಇರೋದು. ಅದ್ರ ಮುಖಾಂತರನೇ ಹೋಗ್ತಾ ಇರೋದ್ರಿಂದಾನೇ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗ್ತಾ ಇರೋದು ಅಪ್ಪಾಜಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಪ್ಪಾಜಿ. ಜೈ ಜೈ ಶ್ರೀರಾಮ್. ಯಾರಮ್ಮ ಮಾತಾಡೋದು? ಅಪ್ಪಾಜಿ ನನ್ನ ಹೆಸರು ಲಕ್ಷ್ಮಿ ಅಂತ ಅಪ್ಪಾಜಿ. ಲಕ್ಷ್ಮಿ ನನ್ಗೆ ಅಂತ. ಅಪ್ಪಾಜಿ 9 ವಾರದ ವ್ರತ ಹೇಳ್ಕೊಟ್ಟಿದ್ರಿ ನೀವು. ಅಂದ್ರೆ 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ಪವಾಡ ಆಗಿದೇನು ಇವಾಗ? ಅಪ್ಪಾಜಿ ಆಗಿದೆ ಅಪ್ಪಾಜಿ. ಅಯ್ಯೋ ನನ್ ತಾಯಿ, ನಿನ್ ಪವಾಡ ಕೇಳಕ್ ನನಗೆ ಬಹಳ ಖುಷಿ ಆಗುತ್ತೆ ನನ್ ತಾಯಿ. ಹೇಳಪ್ಪ, ಏನ್ ಪವಾಡ ಆಗಿದೆ? ಅಪ್ಪಾಜಿ ನಮ್ಮ ಯಜಮಾನ್ರು ಆರೋಗ್ಯದಲ್ಲಿ ಕೇಳಿದ್ದೆ, ಮತ್ತೆ ಮನೇಲಿ ದುಡ್ಡು ಕಾಸದ ಬಗ್ಗೆ ಕೇಳಿದ್ದೆ. ನಿಮ್ ಮನೇಲಿ ಯಜಮಾನ್ರಿಗೆ ಆಟದ ಏನೋ ತೊಂದರೆ ಇದೆ ಅಂತ ಹೇಳಿದ್ರಿ ನೀವು ಅಲ್ವಾ? ಹೌದು ಅಪ್ಪಾಜಿ. ಓಕೆ, ಹೇಳಮ್ಮ. ಈಗ ಎಲ್ಲ ನಾರ್ಮಲ್ ಬಂದಿದೆ ಅಪ್ಪಾಜಿ. ನೀವು ಎಲ್ಲಿ ಮಾಲೂರ್ ಹತ್ರ ಎಲ್ಲಿ ಬರ್ತೇವೆ ನಿಮ್ಮೂರು? ಯಾವ ಊರು ನಿಮ್ದು? ಮಾಲೂರ್ ಹತ್ರ ಇದು ಹಾ, ಟೇಕಲ್ಲ ಅಪ್ಪಾಜಿ. ಗೊತ್ತು ಗೊತ್ತು ನನಗೆ. ಹೇಳಮ್ಮ. ಓಕೆ ಓಕೆ, ಇವಾಗ ಏನಾಗಿದೆ ಅನುಗ್ರಹ? ಪವಾಡ ಏನ್ ಮಾಡಿದ್ದಾರೆ ರಾಯರು? ಅಪ್ಪಾಜಿ ಆರೋಗ್ಯದಲ್ಲೆಲ್ಲ ಚೇತರಿಕೆ ಕಂಡಿದೆ, ನೆಮ್ಮದಿಯಾಗಿದ್ದಾರೆ. ನಮ್ಮ ಯಜಮಾನ್ರಿಗೆ ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ರೆ. ಹಾರ್ಟ್ ತೊಂದರೆ ಇತ್ತು, ಮತ್ತೆ ಹೈ ಬಿಪಿ, ತುಂಬಾ ಬಿಪಿ ಇತ್ತು ನಿಮ್ಮ ಯಜಮಾನ್ರಿಗೆ ಅಲ್ವಾ? ಹೌದು ಅಪ್ಪಾಜಿ. ಇವಾಗ ಬಿಪಿ ಎಲ್ಲ ಕಂಟ್ರೋಲ್ ಬಂದಿದೆ. ಎಲ್ಲ ಕಂಟ್ರೋಲ್ ಬಂದಿದೆ, ಆರಾಮಾಗಿ ಡ್ಯೂಟಿನೂ ಮಾಡ್ತಾ ಇದ್ದಾರೆ. ಹಾರ್ಟ್ ಏನು ತೊಂದರೆ ಇಲ್ಲಲ್ವಾ ತಾಯಿ? ಇಲ್ಲ ಇಲ್ಲ ಅಪ್ಪಾಜಿ, ಏನು ತೊಂದ್ರೆ ಇಲ್ಲ ಅಪ್ಪಾಜಿ. ಇವಾಗ ಅಯ್ಯೋ ನನ್ ತಾಯಿ. ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟಾಕಿ ಬರೀ ಬಿಪಿ ಮಾತ್ರ ತಗೊಳ್ತಾ ಇದ್ದಾರೆ. ಟ್ಯಾಬ್ಲೆಟ್ ಅಂದ್ರೆ ಅಂದ್ರೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಎಲ್ಲ ಟ್ಯಾಬ್ಲೆಟ್ ಅದೆಲ್ಲ ಯೂಸ್ ಮಾಡ್ತಾ ಇದ್ರು ಮುಂಚೆ. ಸುಮಾರು ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ಇವಾಗ ಅದನ್ನ ಟ್ಯಾಬ್ಲೆಟ್ ಎಲ್ಲಾ ಬಿಟ್ಬಿಟ್ಟಿದ್ದಾರೆ, ಮೆಡಿಸಿನ್. ಹೌದು ಅಪ್ಪಾಜಿ. ನೋಡಿದ್ರ ರಾಯರ್ ಪೌಡ ಎಂತದಿದೆ ಅಂತ? ಹೌದು ಅಪ್ಪಾಜಿ. ಅದಕ್ಕೆ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ತಾಯಿ ರಾಯರು. ಹೌದು ಅಪ್ಪಾಜಿ. ಪ್ರತಿದಿನ ಇವತ್ತು ನಮ್ ನೆಂಟ್ರು ಆಗ್ತಾರ ಇಲ್ವಾ ಗೊತ್ತಿಲ್ಲ, ನಮ್ ಜೊತೆಲಿ ರಾಯರಿದ್ದಾರೆ ಅನ್ನೋದೇ ಧೈರ್ಯ ಅಪ್ಪಾಜಿ ನನ್ಗೆ. ಪ್ರತಿಯೊಂದ್ ಹೆಜ್ಜೆನೂ ರಾಯರಿದ್ದಾರೆ ಬಿಡು ಅನ್ನೋ ಧೈರ್ಯದ ಮೇಲೆ ನಾವ್ ಹೆಜ್ಜೆ ಹಾಕೋದು ಇವತ್ತು. ಹೌದು ನನ್ ತಾಯಿ, ನಾನ್ ನೋಡಮ್ಮ ಹೇಳ್ತಾ ಇದ್ದೀನಿ. ಎಷ್ಟೋ ಅಪ್ಪಾಜಿ. ಜನಗಳು ತಾಯಂದಿರು, ಅಯ್ಯೋ ಗುರುವೇ ನೀವೇ ದೇವ್ರು, ನೀವೇ ಗುರುಗಳು, ಅವನ್ನೆಲ್ಲ ಹೇಳ್ಬಾರ್ದಮ್ಮ. ನಾವು ನಿಮ್ಮ ಹಾಗೆ ಮನುಷ್ಯರು. ಇನ್ನೊಂದು ವಿಚಾರದಲ್ಲಿ ನಿಮ್ಮ ಹಾಗೆ ನಾನು ರಾಯರ್ ಭಕ್ತ ಇದ್ರಲ್ಲಿ. ಅಪ್ಪಾಜಿ ಗುರುಗಳು ಅದೇ ಅಂತಾರಲ್ವಾ, ಗುರು ಇಂದಾನೇ ಗುರಿ ಮುಟ್ಟಕ್ಕಾಗೋದು. ಗುರು ಸಿಗದೆ ಇದ್ರೆ ಹೇಗೆ ಅಪ್ಪಾಜಿ? ಇಷ್ಟು ದಿವಸದಿಂದ ಮಾಡ್ತಾನೆ ಇದ್ರಿ ನಾವು, ಆದ್ರೆ ಯಾವ ತರ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಮನೆ ಶುದ್ಧಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ನೀವು ವ್ರತವನ್ನು ಮಾಡಿದ್ದಕ್ಕೆ ನೀವು ಅದನ್ನ ಪವರ್ಫುಲ್ ವ್ರತವನ್ನು ಹೇಳಿದ್ದೇನೆ. ಇವಾಗ ಇನ್ನೂ ಒಂದು ವ್ರತವನ್ನು ಹೇಳ್ಕೊಡ್ತೀನಿ. ಆ ವ್ರತದಲ್ಲಿ ನೀನು ಇನ್ನೂ ಒಂದು ಪೂಜೆ ಮಾಡೋ ತಾಯಿ, ಸಂಪೂರ್ಣವಾಗಿ ಗುಣಮುಖವಾಗ್ತೀರಾ. ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಕೇಳಿದ್ದೆಲ್ಲ ನನಗೆ ಇನ್ನೂ ನೆನಪಲ್ಲಿದೆ. ಆದ್ರೆ ನಾನು ಹೇಳ್ಕೊಟ್ಟಂತ ಇವಾಗ ನೋಡಮ್ಮ, ಪವರ್ಫುಲ್ ವ್ರತ ಇದೊಂದು ವ್ರತ ಮಾಡಿದ್ರೆ ಸಾಕು ರಾಯರಿಗೆ. ರಾಯರು ನಿಮ್ಮಲ್ಲಿ ಆಭರಣ ಹಾಕಮ್ಮ ಲಕ್ಷ್ಮಿ, ನನಗೆ ದುಡ್ಡು ಕೊಡಮ್ಮ, ನಿನ್ನ ಪೇಮೆಂಟ್ ಅಲ್ಲಿ ಅರ್ಧ ಪೇಮೆಂಟ್ ತಂದ್ಕೊಡು ನನಗೆ ಅಂತ ಯಾವತ್ತೂ ಕೇಳಿದವರಲ್ಲ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರು ಒಂದೇ ಒಂದು ಕೇಳಿದ್ದು, ಮಕ್ಕಳೇ ನಿಮ್ಗೆ ದುಡ್ಡು ಕೊಟ್ಟಿದ್ದು ನಾನೇ, ಐಶ್ವರ್ಯ ಕೊಟ್ಟಿದ್ದು ನಾನೇ. ನನಗೆ ನೀವು ಭಕ್ತಿಯಿಂದ ತುಪ್ಪದ ದೀಪವನ್ನು ಹಚ್ಚಿ ನೀವು ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದು ನಾನು ಅದನ್ನು ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ. ಆ ವಿಧಾನದಲ್ಲಿ ಒಬ್ಬೊಬ್ಬರಿಗೆ 5 ದೀಪ, 9 ದೀಪ, 21 ದೀಪ, 2 ದೀಪ ಈ ತರದಲ್ಲಿ ಬರುತ್ತೆ ತಾಯಿ. ನೀವು ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ, ಸುಮಾರು ವರ್ಷದಿಂದ, ಯಾಕೆ ನಿಮ್ಗೆ ಅನುಗ್ರಹ ಆಗಿದ್ದಿಲ್ಲ? ನಿಮ್ಗೆ ವಿಧಾನಗಳು ಗೊತ್ತಿರಲಿಲ್ಲ. ಇವತ್ತು ನಾನು ಅದನ್ನು ತಿಳಿಸಿಕೊಟ್ಟಿದ್ದಕ್ಕೆ ಎಷ್ಟನೇ ವಾರದಲ್ಲಿ ಅನುಗ್ರಹ ಆಗಿದೆ ತಾಯಿ ನಿಮ್ಗೆ? ಅಪ್ಪಾಜಿ ನನ್ಗೆ 2ನೇ ವಾರದಲ್ಲಿ ರಿಸಲ್ಟ್ ಗೊತ್ತಾಯ್ತು ಅಪ್ಪಾಜಿ. ನೋಡಮ್ಮ, ಅದ್ಭುತ ತಾಯಿ, ಅದ್ಭುತ. 2ನೇ ವಾರದಲ್ಲಿ ಮಹಾನ್ ಗುರುಗಳು ನಿಮ್ಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಮಂತ್ರಾಲಯ ಹೋಗ್ಬಿಟ್ಟು ಬರ್ಬೇಕು ಬೇಗ ಅಂತ ಹೇಳಿದ್ರಿ ನೀವು ನಮ್ಮ ಯಜಮಾನ್ರ ವಿಚಾರದಲ್ಲಿ. ನಾವ್ ಆಗ್ಲೇ ಹೊರಟು ಬಿಟ್ರಿ ಅಪ್ಪಾಜಿ. ಹೌದು, ಅವತ್ತು ನಾನು ಚೆಕ್ ಮಾಡಿದಾಗ ಹೋಗಮ್ಮ, ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರಲ್ಲಿ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ದಂಪತಿಗಳು ನೀವು ಗಂಡ ಹೆಂಡತಿ ಇಬ್ರು ಹೋಗಿ ಅಂತ ಹೇಳಿದ್ದೆ ನಾನು. ಅದಕ್ಕೆ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ನಿಮ್ಗೆ ಬೇಗ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ದೆ. 2ನೇ ವಾರದಲ್ಲಿ ನಿಮ್ಗೆ ಇನ್ನೇನು 2 ವಾರ ಪೂಜೆ ಕಂಪ್ಲೀಟ್ ಮಾಡಿದ್ರೆ 3ನೇ ವಾರ ಬರಬೇಕು. ನಿಮ್ಮ ಯಜಮಾನರು ಗುಣಮುಖವಾಗಿದ್ದಾರೆ. ಹೌದು ಅಪ್ಪಾಜಿ, ನಿಜ ಅಪ್ಪಾಜಿ. ಇವಾಗ ರಾಯರ್ನಾದ್ರೂ ನಂಬ್ತಿರಲ್ವ ತಾಯಿ? ಅಪ್ಪಾಜಿ, ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ. ಒಂದು ವಿಚಾರದಲ್ಲಿ ನೀವು ಮನುಷ್ಯರ ಪಾದ ಹಿಡಿಬೇಡಿ,
ಇಲ್ಲ ಅಪ್ಪಾಜಿ. ಇಲ್ಲಿ ನಾನು ಮನುಷ್ಯನೇ. ಇಲ್ಲಿ ಹ್ಮ್ ನಾನೇನು ದೇವರಲ್ಲ, ನಾನು ಗುರುಗಳಲ್ಲ, ನಾನು ಮನುಷ್ಯನೇ. ನನ್ನ ಪಾದನು ಹಿಡಿಬೇಡಿ ನೀವು. ನಾನು ವಯಸ್ಸಲ್ಲಿ ನಿಮ್ಕಿನ ಎಲ್ಲಾರ್ಕಿನ ತುಂಬಾ ಚಿಕ್ಕವನು ನಾನು. ಆದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ಅನುಗ್ರಹ ಮಾಡಿದ್ದಾರೆ. ತಥಾಸ್ತು ಅಂತ ಅನುಗ್ರಹ ಮಾಡಿದಾರಲ್ಲ, ಅದಷ್ಟು ಸಾಕು ತಾಯಿ ನನಗೆ. ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ತಾಯಿ ಕಣ್ಣೀರು ಇವತ್ತಿಗೂ ಕಣ್ಣೀರು ದಳ ದಳ ಹರಿತಾ ಇರುತ್ತೆ. ಯಾಕೆ ಅಂದ್ರೆ ನನ್ನ ಮಗನ್ನ ಒಂಟಿಯಾಗಿ ಬಿಟ್ಟು ಹೋದ್ನಲ್ಲ ಅಂತ ಕೊರಗಿನಲ್ಲಿ ನನ್ನ ತಾಯಿ ಇದ್ರು. ನನ್ನ ರಾಯರು ಒಂದೇ ಒಂದು ಮಾತು, ನೀನು ತಾಯಿ ಇಲ್ಲಂತ ಕೊರಗಬೇಡ, ಲಕ್ಷಾಂತರ ಜನ ತಾಯಿಂದ್ರ ಕೊಟ್ಟಿದ್ದೇನೆ. ಆ ತಾಯಿಂದ್ರ ಕಣ್ಣೀರು ಒರೆಸುವಷ್ಟು ಶಕ್ತಿ ನಿನ್ನಲ್ಲಿ ತುಂಬಿದ್ದೇನೆ. ಇವರು ಕಣ್ಣೀರನ್ನು ಒರೆಸಿದ್ರೆ ಮೇಲ್ಗಡೆ ಇರ್ತಕ್ಕಂಥ ನಿನ್ನ ತಾಯಿ ಕಣ್ಣೀರೇ ನೀನು ಒರೆಸ್ದಂಗಾಗತ್ತೆ ಅಂತ ರಾಯರೇ ಹೇಳಿದ್ದಾರೆ ತಾಯಿ. ಹೌದು ಅಪ್ಪಾಜಿ. ಎಷ್ಟೋ ಜನಗಳು ಹತ್ತು ಕರೆದು ಹತ್ಕೊಂಡು ಬರ್ತಾ ಇದಾರೆ, ಹುಡಿಕೊಂಡು ಬರ್ತಾ ಇದಾರೆ. ಈ ವಿಡಿಯೋ ಮುಖಾಂತರದಲ್ಲಿ ಹೇಳೋದು ಒಂದೇ ನಾನು, ನನ್ನನ್ನು ಹುಡಿಕೊಂಡು ಯಾಕಮ್ಮ ನೀವು ಬರ್ತೀರಾ ತಾಯಂದಿರೆ? ಸುಮಾರು ದಿನ ಪಾಪ 4 ದಿನ ಆ ಲಾಡ್ಜ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದಾರಂತೆ. ಗುರುವೇ ನೀನು ಬರುವವರೆಗೂ ನಾನು ಹೋಗಲ್ಲ, ನನ್ಗೆ ಅನುಗ್ರಹ ಆಗಿದೆ ನಿಮ್ಮನ್ನ ಬಂದು ನಿಮ್ಮ ಆಶೀರ್ವಾದ ಪಡ್ಕೊಳೋವರೆಗೂ ನಾನು ಬೆಂಗಳೂರು ಬಿಟ್ಟು ಹೋಗಲ್ಲ ಅಂತಂದು ಚೆನ್ನೈಯಿಂದ ಬಂದು ಕೂತ್ಕೊಂಡಿದ್ದಾರಂತ ಆ ತಾಯಿ. ಹಾ. ಯಾಕಮ್ಮ ತಾಯಿ ಹೋಗಮ್ಮ ಅಂತ ಹೇಳಿದ್ರು, ಇಲ್ಲ ನೀವು ಬರೋವರೆಗೂ ಹೋಗಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಇವಾಗ ಬರ್ತಾ ಇದ್ದೀನಮ್ಮ, ಬೆಳಗ್ಗೆ ರೀಚ್ ಆಗ್ತೀನಿ. ರೀಚ್ ಆದ ತಕ್ಷಣ ಆ ತಾಯಿಗೆ ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಆಶೀರ್ವಾದ ಪಡ್ಕೋಬೇಡಿ, ರಾಯರ ಆಶೀರ್ವಾದ ಪಡ್ಕೊಂಡ್ರೆ ಸಾಕಲ್ವಾ ತಾಯಿ? ಆ ಅಪ್ಪಾಜಿ, ಮಂತ್ರಾಲಯಕ್ಕೆ ಪ್ರತಿಯೊಬ್ರು ಹೋಗ್ತಾರೆ ಅಪ್ಪಾಜಿ. ಆದ್ರೆ ಅಲ್ಲಿನ ಪವಾಡ ಮತ್ತೆ ಅಲ್ಲಿನ ಸತ್ಯಾಸತ್ಯತೆ ಯಾರಿಗೂ ತಿಳಿದಿರ್ಲಿಲ್ಲ, ತಿಳಿಸ್ಕೊಡೋರು ಇರ್ಲಿಲ್ಲ. ಆದ್ರೆ ನಿಮ್ ಮುಖಾಂತರನೇ ಇವಾಗ ಪ್ರತಿಯೊಬ್ರಿಗೂ ಗೊತ್ತಾಗ್ತಾ ಇರೋದು ಅಪ್ಪಾಜಿ. ಅಂದ್ರೆ ಮಂತ್ರಾಲಯದಲ್ಲಿ ಪವಾಡಗಳು. ಯಾರಿಗೂ ತಿಳಿದಿರ್ಲಿಲ್ಲ ಅಪ್ಪಾಜಿ. ಹ್ಮ್ ಅಲ್ಲಿ ಸತ್ಯಾಸತ್ಯತೆನೂ ಯಾರಿಗೂ ತಿಳಿದಿರ್ಲಿಲ್ಲ, ಯಾವ ತರ ಮಾಡ್ಬೇಕು ಅನ್ನೋದು ತಿಳಿದಿರ್ಲಿಲ್ಲ. ಹ್ಮ್ ನಿಮ್ ಮುಖಾಂತರ ಪ್ರತಿಯೊಬ್ಬರಿಗೂ ಅಲ್ಲಿ ಹೋಗಿ ಯಾವ ತರ ಸೇವೆ ಮಾಡ್ಬೇಕು, ಹ್ಮ್ ಯಾವ ತರ ನಿಷ್ಠೆಯಿಂದ ಇರ್ಬೇಕು ಹ್ಮ್ ಅನ್ನೋದು ನಿಮ್ ಮುಖಾಂತರನೇ ತಿಳಿತಾ ಇರೋದು. ಅದ್ರ ಮುಖಾಂತರನೇ ಹೋಗ್ತಾ ಇರೋದ್ರಿಂದಾನೇ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗ್ತಾ ಇರೋದು ಅಪ್ಪಾಜಿ. ಸತ್ಯ ನೋಡಮ್ಮ, ಒಂದೇ ಒಂದು ಮಾತು ಹೇಳ್ತೀನಿ ನೋಡಮ್ಮ. ರಾಯರು ನನಗೆ ತಿಳಿಸ್ಕೊಟ್ಟಿದ್ದು ಒಂದೇ ಒಂದು, ರಾಯರು ಹ್ಮ್ ದೇವರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಅದನ್ನ ಕನಸಿನ ರೂಪದಲ್ಲಿ ನಾನು ಕಂಡಿದ್ದೇನೆ ತಾಯಿ. ಹ್ಮ್ ನಾನು ಕಂಡಿದ್ದನ್ನು ನಾನು ಒಬ್ನೇ ಇಟ್ಕೊಂಡಿದ್ರೆ ಹ್ಮ್ ಅದಕ್ಕೆ ಏನೂ ಬೆಲೆ ಇರ್ತಿರ್ಲಿಲ್ಲ ತಾಯಿ. ಹೌದು ನಾನು ಅಪ್ಪಾಜಿ. ಅದನ್ನ ಕನಸಿನಲ್ಲಿ ಕಂಡಿರೋ ರಥವನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ರಾಯರು ಅಪ್ಪಾಜಿ. ದೇವರಲ್ಲಿ ಏನು ಒಂದು ಪೂಜೆ ಮಾಡ್ತಾ ಇದ್ರು, ಹ್ಮ್ ತಿರುಪತಿ ದೇವರಿಗೆ ಏನ್ ಪೂಜೆ ಮಾಡ್ತಾ ಇದ್ರು, ಎಲ್ಲಾ ದೇವ್ರಿಗೂ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿಕೊಟ್ಟಿದ್ದು. ಆ ಪೂಜೆ ವಿಧಾನವನ್ನು ಎಲ್ಲಾ ಜನಗಳಿಗೂ, ಎಲ್ಲಾ ನನ್ನ ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ತಿಳಿಸ್ಕೊಟ್ಟಲ್ಲಿ ನನ್ಗೆ ಇವತ್ತು ರಾಯರೇ ಆ ಕನಸಿನ ಮುಖಾಂತರ ಬೆಳಗಿನ ಜಾವದಲ್ಲಿ ನನಗೆ ಸೂಚನೆ ಕೊಟ್ಟಿದ್ದಾರೆ. ಅದು ನಾನು ಒಬ್ಬನೇ ಹೌದು. ಒಳಗಡೆ ಇಟ್ಕೊಂಡಿದ್ರೆ ಇವತ್ತು ನನ್ನಲ್ಲೇ ಉಳಿದು ಬಿಡ್ತಾ ಇತ್ತು. ಎಷ್ಟೋ ಹೌದು ಜನಗಳ ಅಪ್ಪಾಜಿ. ಮನೆ ಕತ್ಲಾಗಿ ಉಳಿತಾ ಇತ್ತು ತಾಯಿ. ಹೌದು, ಅಲಿತಾ ಇದ್ರು ಅಪ್ಪಾಜಿ. ಎಲ್ಲಿ ಒಳ್ಳೇದಾಗುತ್ತೆ ಎಲ್ಲಿ ಒಳ್ಳೇದಾಗುತ್ತೆ ಅಂತ ಅಲಿತಾ ಇದ್ರು. ಎಷ್ಟೋ ಜನಗಳು ಜ್ಯೋತಿಷರ ಹತ್ರ ಹೋಗಿ ದುಡ್ಡು ಕಳ್ಕೊಂಡಿದ್ದೀನಿ ಸ್ವಾಮಿ, ಅಷ್ಟು ಲಕ್ಷ ನಿಜ ಅಪ್ಪಾಜಿ. ಕಳ್ಕೊಂಡಿದ್ದೀನಿ, ಇಷ್ಟು ಲಕ್ಷ ಕಳ್ಕೊಂಡಿದ್ದೀನಿ. ಒಬ್ರು ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು. ಇವತ್ತು ಒಬ್ರು ಕೇಳ್ತಾ ಇದಾರೆ, ನಮ್ಗೆ ಪ್ರತಿ ಒಂದು ದಿನಕ್ಕೆ 1,000 ರೂಪಾಯಿ ಖರ್ಚಾಗುತ್ತೆ, 60 ದಿನ ನಾನು ಅದನ್ನ ಪೂಜೆ ಮಾಡಬೇಕು, 60,000 ರೂಪಾಯಿ ಖರ್ಚಾಗುತ್ತೆ ಅಂತ ಒಬ್ರು ನನಗೆ ಸ್ವಾಮಿ ಫೋನ್ ಮಾಡಿದ್ರು. ಯಾರು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಒಬ್ರು ಸಂತೋಷ್ ಅಂತೇಳಿ ಅವ್ರ ಹೆಸರುನು. ಹ್ಮ್ ಅವ್ರು ಫೋನ್ ಮಾಡಿ ನನಗೆ ಹೇಳಿದ್ರು, ದುಡ್ಡು ಕೊಡಕ್ ಹೋಗ್ಬೇಡಿ, ಯಾವ ದೇವ್ರು ನಿಮ್ಮಲ್ಲಿ ದುಡ್ಡು ಕೇಳಿಲ್ಲ, ಹೌದು. ಯಾವ ಗುರುಗಳು ನಿಮ್ಮ ಹತ್ರ ದುಡ್ಡು ಕೇಳಲ್ಲ, ಹ್ಮ್ ನೀವ್ ಯಾಕೆ ದುಡ್ಡು ಕೊಟ್ಟ ಹಾಳಾಗ್ತೀರತ್ತ ಸ್ವಾಮಿ? ದುಡ್ಡು ಕೊಡ್ಬೇಡಿ, 60 ದಿವಸ ಪೂಜೆ ಮಾಡ್ಬೇಕಂತೆ. ಅದು ಇವ್ರನ್ನ ಯಾರನ್ನೂ ಕರ್ಕೊಂಡು ಹೋಗುದಿಲ್ಲಂತೆ. ಕರ್ಕೊಂಡು ಹೋಗ್ಲಾರ್ದಕ್ಕೆ ಅವ್ರ ದುಡ್ಡು ಸುಮ್ನೆ ಅವ್ರಿಗೆ ಕೊಡ್ತೀರಾ? ದುಡ್ಡು ಕೊಡಾಕ್ ಹೋಗ್ಬೇಡಿ. ಇವತ್ತು ನಾನಾದ್ರೂ ಅಷ್ಟೇ ತಾಯಿ, ಎಷ್ಟೋ ಹೌದು. ಜನಗಳ ತಾಯಂದ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ದುಡ್ಡು ತಗೊಂಡು ನಾನು ಏನ್ ಮಾಡ್ಲಿ ಅಮ್ಮ? ದುಡ್ಡು ನನಗೆ 3 ದಿವಸ ಊಟ ಇರಲ್ಲ. ಈ ಕಡೆ ತುಂಬಾ ಹಸುವಾಗಿರುತ್ತೆ. ಒಂದು ತಟ್ಟೆಯಲ್ಲಿ ಕಾಸಿಡೋದು, ಇನ್ನೊಂದು ತಟ್ಟೆಯಲ್ಲಿ ಊಟ ಕೊಟ್ರೆ ನಾನು ಏನ್ ತಗೊಂತೀನಿ? ಊಟನೇ ತಗೊಳೋದು 3 ದಿವಸ ಅಪ್ಪಾಜಿ. ನನಗೆ ಊಟ ಮಾಡಿರಲಿಲ್ಲ. ನನಗೆ ದುಡ್ಡು ತಿನ್ನಕ್ಕಾಗತ್ತೇನಮ್ಮ? ಹ್ಮ್ ಅಪ್ಪಾಜಿ. ನನಗೆ ನೀವು ತಟ್ಟೆಯಲ್ಲಿ ಹಾಕೊಟ್ಟಿರೋದು ಒಂದೊತ್ತು ಊಟ, ಆ ಹಸುವಿನ ಬೆಲೆ ಏನಂತ ನನಗೆ ಗೊತ್ತು ತಾಯಿ. ನಾನು ಒಂದೊಂದು ಹೊತ್ತು ಒಂದು ಟೈಮಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ಯಾಕೆ ಅಂದ್ರೆ ಒಂದು ಟೊಮೆಟೊನ ತಗೊಂಡು ಅದ್ರಲ್ಲಿ ಉಪ್ಪು ಖಾರ ಹಾಕೊಂಡು ತಿಂದಿದ್ದೀನಿ ತಾಯಿ. ಅದ್ರ ನೋವು, ಅದ್ರ ಕಷ್ಟ ಏನಂತ ನನಗೆ ಗೊತ್ತು. ಒಂದಲ್ಲ 3 ದಿವಸ ಉಪವಾಸವಾಗಿದ್ದೀನಿ. ಒಂದು ಹೊತ್ತು ಬಾಳೆಹಣ್ಣು ತಿಂದಿದ್ದೀನಿ. ಒಂದೇ ಹೊತ್ತು ಬಾಳೆಹಣ್ಣು ತಿಂದು ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ. ಆ ಕಷ್ಟ ನನಗೂ ಬಹಳ ಕಷ್ಟ ಇತ್ತು ತಾಯಿ. ಅದಕ್ಕೆ ನನಗೆ ಭಿಕ್ಷುಕರು ಕಂಡ್ರೆ ಮರಗ್ತೀನಮ್ಮ. ನೀವು ಹೊಟ್ಟೆ ತುಂಬಾ ಭಿಕ್ಷುಕರಿಗೆ ಊಟ ಹಾಕಿ, ನನಗೂ ಊಟ ಹಾಕ್ಬೇಡಿ. ಭಿಕ್ಷುಕರು ನಿಮ್ಗೆ ಪವಾಡ ಆಯ್ತಾ, ನಿಮ್ಗೆ ಅನುಗ್ರಹ ಆಯ್ತಾ? ಕೈ ಕಾಲು ಇರ್ಲಾರ್ದಂತ ವ್ಯಕ್ತಿಗೆ ಹೋಗಿ ಊಟ ಮಾಡಿಸಿ ನೀವು. ಹಾ ಅಪ್ಪಾಜಿ. ಆ ಹಸುವಿನಲ್ಲಿ ನನಗೆ ಗೊತ್ತು, ಆ ಹಸುವಿನ ಕೂಗು ಏನು ಅನ್ನೋದು ನನಗೆ ಗೊತ್ತು. ತಲೆ ತಿರುಗಿ ಒಂದು ಪಾರ್ಕ್ ಅಲ್ಲಿ ಬಿದ್ದಿದ್ದೀನಿ.
ಊಟ ಇರಲಾರ್ದಕ್ಕೋಸ್ಕರ ಒಬ್ಬ ವ್ಯಕ್ತಿ ಬಂದು ನನ್ನ ಬಾಯಲ್ಲಿ ಚಾಕ್ಲೇಟ್ ಇಟ್ಟಾಗ ನನಗೆ ಎಷ್ಟು ಆನಂದ ಆಯ್ತು ಅವತ್ತು. ಅದಕ್ಕೆ ಅವತ್ತು ಸಿಹಿ ತಿನ್ಬೇಕು ಅಂತ ಕೇಳ್ಕೊಂಡಿದ್ದು, ಇವತ್ತಿಗೂ ರಾಯರ್ ನನಗೆ ಸಿಹಿ ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಪ್ರತಿ ಒಬ್ಬರ ಮನೆಯಲ್ಲೂ ಮಗನಾಗಿ ಇದ್ದೀನಲ್ಲ ತಾಯಿ, ಇನ್ನೇನಮ್ಮ ನನಗೆ ಬೇಕು? ರಾಯರ್ ಪೌಡ ಹೇಳ್ತಾ ತುಂಬಾ ಇದ್ದಾರೆ, ಸಂತೋಷ. ಅದ್ಭುತವಾಗಿದೆ ತಾಯಿ. ತುಂಬಾ ಕಷ್ಟ ಇದೆ ಜೀವನದಲ್ಲಿ, ಆದ್ರೆ ಕಷ್ಟಕ್ಕೆ ನಾವು ಭಯ ಪಡೋದು ಬೇಡ, ನಾವು ಕುಗ್ಗೋದು ಅಪ್ಪಾಜಿ, ಬೇಡ. ಹೌದು ಅಪ್ಪಾಜಿ. ಇವತ್ತು ಹೌದು ನಾನು ಅಪ್ಪಾಜಿ. ನನಗೆ ತಂದೆ ತಾಯಿ ಇಲ್ಲ ಅಂತ ಕೊರಗು ನನ್ನಲ್ಲಿ ಇಲ್ಲ. ಇವತ್ತು ನೀವೇ ನನಗೆ ಅಪ್ಪಾಜಿ. ಕರೆ ಮಾಡ್ತಿದ್ರ, ನೀವೇ ನನ್ನ ತಾಯಿ, ನೀವೇ ನನ್ನ ತಂದೆ ತಾಯಿ, ಎಲ್ಲರೂ ನಿಮ್ಮಲ್ಲೇ ನೋಡ್ತಾ ಇದ್ದೀನಿ. ನಿಮ್ಗೆ ಅನುಗ್ರಹ ಆಯ್ತು ಅಂದ್ರೆ ನಿಮ್ಮಲ್ಲಿ ದುಡ್ಡು ಕಿತ್ಕೊಳ್ಳಕ್ಕೆ ನಾನೇನಮ್ಮ ತಾಯಿ? ನನ್ನ ತಾಯಿ ಹತ್ರ ಹೋಗಿ ದುಡ್ಡು ಕಿತ್ಕೊಳ್ಳೇನ್ ನಾನು? ಅದಕ್ಕೆ ಬೇಡ ಅದ್ಯಾವುದು ಅಪ್ಪಾಜಿ. ಬೇಡಮ್ಮ, ನನಗೆ ದುಡ್ಡು ವಿಚಾರದಲ್ಲಿ ಬೇಡ. ನಿಮ್ಗೆ ಅನುಗ್ರಹ ಆಯ್ತು ಅಂದ್ರೆ ಭಿಕ್ಷುಕರಿಗೆ, ಎಲ್ಲೋ ಕೈ ಕಾಲು ಇರ್ಲಾರ್ದಂತ ವ್ಯಕ್ತಿಗೆ ಹೋಗಿ ಒಂದು 5 ಜನಕ್ಕೆ 9 ಜನಕ್ಕೆ ನಿಮ್ ಕೈ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಊಟ ಮಾಡಿಸಿ. ಸಾಧ್ಯವಾದ್ರೆ ಅಪ್ಪಾಜಿ. ರಾಯರ ಮಠಕ್ಕೆ ಹೋಗಿ. ನಿಮ್ಮ ಕೈಲಿ ಅಪ್ಪಾಜಿ. ರಾಯರ್ ನಿಮ್ಮಲ್ಲಿ ಏನೂ ಕೇಳಲ್ಲ, ಬಂಗಾರ ಆಭರಣ ಮಾಡಿಸಿ ಯಾಕೆ ಅಂತಾನೂ ಕೇಳಲ್ಲ. ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ನನ್ನ ಮಠಕ್ಕೆ ಬಾ ಅಂತ ಯಾವತ್ತೂ ಹೇಳಿದವರಲ್ಲ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಅಪ್ಪಾಜಿ. ರಾಯರ್ ಏನ್ ಹೇಳಿದ್ದಾರೆ? ನೀನ್ ಭಕ್ತಿಯಿಂದ ನನ್ನ ಹತ್ರ ಬಾ, ನೀನ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಮಗಳೇ ಅಂತ ಹೇಳಿದ್ದಾರೆ. ಅದಕ್ಕೆ ಇರ್ಲಿ ತಾಯಿ, ಅದನ್ನ ರಾಯರ ಬಗ್ಗೆ ಹೇಳ್ತಾ ಇದ್ರೆ ದಿನವೇ ಸಾಲಲ್ಲ. ಅದಕ್ಕೆ ಖಂಡಿತ ಅಪ್ಪಾಜಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅಪ್ಪಾಜಿ. ಚಿಂತಿಸಬೇಡಿ, ಕುಗ್ಗಬೇಡಿ. ನಿಮ್ಮ ಅಪ್ಪಾಜಿ. ಮಗನ ಲೈನ್ ಸಿಕ್ಕಿಲ್ಲ ಅಂತಂದು ನೀವು ಯಾರು ಕುಗ್ಗಬೇಡಿ. ನಾನು ನಿಮ್ಮ ಮನೆ ಮಗ ಆಗಿರುತ್ತೇನೆ, ನಿಮ್ಮಲ್ಲಿ ದುಡ್ಡು ಯಾವತ್ತೂ ಕೇಳಲ್ಲ ನಾನು. ನನ್ನ ಮಗನಿಗೆ ಲೈನ್ ಸಿಕ್ಕೇ ಸಿಗುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಇಂದ ಇರಬೇಕು ಅಂತ ಈ ಧ್ವನಿ ಮುಖಾಂತರಲ್ಲಿ ಹೇಳ್ತಾ ಇದ್ದೀನಿ ಎಲ್ಲಾ ತಂದೆ ತಾಯಿಂದಿರಿಗೂ. ಆಯ್ತು ಅಪ್ಪಾಜಿ. ಸಂತೋಷ ಅಪ್ಪಾಜಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಹ್ಮ್. ಎಲ್ಲ ಸುತ್ತ ಏನಮ್ಮ? ದರ್ಶನ ಆಯ್ತು. ಏನಮ್ಮ? ಮಂತ್ರಾಲಯದಲ್ಲಿ ಹ್ಮ್. ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸುತ್ತುತ್ತಾ ಪ್ರದಕ್ಷಿಣೆ ಆಗ್ತಾ ಇರೋದು. ನಿಮ್ ಆಮೇಲೆ ಧ್ವನಿ ನಿಮ್ಮಂತ ಕೇಳಿಸ್ತಾ ಇಲ್ಲ ಗುರು ತಾಯಿ, ಧ್ವನಿ ಬಿಟ್ಟು ಬಿಟ್ಟು ಕೇಳಿಸ್ತಾ ಇದೆಮ್ಮ. ಅಪ್ಪಾಜಿ, ಹ್ಮ್. ಇವತ್ತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹ್ಮ್. ಮಂತ್ರಾಲಯದಲ್ಲಿ ಬೃಂದಾವನ ಪ್ರದಕ್ಷಿಣೆ ಆಗ್ತಾ ಇರೋದು ಕನಸು ಬಂತು. ಹಾ ಹಾ ಹಾ. ಓ, ಹಂಗಾಗಿ ಆಮೇ ಇವತ್ತು ಏಕಾದಶಿ ಟೈಮಲ್ಲಿ ನನ್ ಲೈನೇ ನಿಮ್ಗೆ ಸಿಕ್ಬಿಟ್ಟಿದೆಲ್ಲ ತಾಯಿ. ಅವನು ಅಪ್ಪಾಜಿ, ಇವತ್ತು ನಿಮ್ ತರ ಗುರುಗಳು ಬಂದು ಮನೆಯಲ್ಲಿ ಅಖಂಡ ಜ್ಯೋತಿನ ಬೆಳಗಿಸ್ತಾ ಇದ್ದಾರೆ ಮನೆಯಲ್ಲಿ. ಹಾ. ನಿಮ್ಮ ಸುತ್ತು ಒಂದು 10 ಜನ ಊಟ ಮಾಡ್ತಾ ಇದ್ದಾರೆ. ಯಾರ್ ಸುತ್ತು? ನನ್ ಸುತ್ತು? ನಿಮ್ ಸುತ್ತು ಅಪ್ಪಾಜಿ. ಅಯ್ಯೋ. ಆ ದೀಪ ನೋಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನನ್ಗೇನು ಇವತ್ತು ಅನ್ಕೊಂಡು ಇವತ್ತು ನಿಮ್ ಲೈನ್ ಸಿಕ್ಬಿಡ್ತು, ಅದೇ ನನ್ನ ಅದೃಷ್ಟ ಅಪ್ಪಾಜಿ. ಆಯ್ತು ನನ್ ತಾಯಿ. ಹಾ. ಎಷ್ಟು ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೆ, ಸಿಗ್ತಾ ಹ್ಮ್. ಇರ್ಲಿಲ್ಲ. 2 ನಂಬರ್ಗುನು ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾ ಇರ್ಲಿಲ್ಲ. ಇರ್ಲಿ ತಾಯಿ, ಇವತ್ತು ಇರ್ಲಿ ತಾಯಿ, ಚಿಂತಿಸಬೇಡ. ಇವತ್ತು ಸಿಕ್ತು ಲೈನು. ಎಷ್ಟೋ ಜನಗಳ ಮಧ್ಯದೊಳಗಡೆ ನನಗೆ ನನ್ನ ಕರೆ ನಿಮಗೆ ಸಿಕ್ಕಿದೆ. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ನಿಮ್ಮ ಯಜಮಾನರಿಗೆ ಹಾರ್ಟ್ ಇಂದು ತೊಂದರೆ ಇತ್ತು, ಅದು ಗುಣಮುಖವಾಗಿದೆ. BP ಹೈ ಹೌದಾ ಇತ್ತು, ಅದು ಗುಣಮುಖವಾಗಿದೆ. ಹಣಕಾಸಿನ ವಿಚಾರದಲ್ಲೂ ಇವತ್ತು ಅನುಗ್ರಹ ಮಾಡಿದ್ದಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ಅನುಗ್ರಹ ಆಗಿದೆ ಅಂತಂದು ಸುಮ್ಮನೆ ಆಗಬಾರದು. ರಾಯರನ್ನ ನಿಮ್ಮ ಉಸಿರು ಇರೋವರೆಗೂ ರಾಯರ ಹೆಸರನ್ನು ಮರಿಬಾರದು. ಆಯ್ತು ಅಪ್ಪಾಜಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ಪೂಜ್ಯಾಯ ಅಪ್ಪಾಜಿ. ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ 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 ಶ್ರೀರಾಮ್. ಶ್ರೀರಾಮ್. ಜೈ ಈ ವಿಡಿಯೋ ಶ್ರೀರಾಮ್. ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಇನ್ನೊಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಬೇಗ ನಮಗೆ ಅನುಗ್ರಹ ಮಾಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲರಿಗೂ ಒಳ್ಳೇದಾಗ್ಲಿ.